ಇನ್ನು ನವೆಂಬರ್ ಕ್ರಾಂತಿಯ ಚರ್ಚೆಯ ನಡುವೆ ಸಿಎಂ ಡಿಸಿಎಂ ಸಮಾಗಮ ಆಗಿದೆ. ಅದಕ್ಕೆ ವೇದಿಕೆಯಾಗಿದ್ದು ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆ. ತಾಯಿ ಭುವನೇಶ್ವರಿಗೆ ಮಾಲಾರ್ಪಣೆ ಮಾಡುವ ವೇಳೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಮುಖಾಮುಖಿಯಾಗಿದ್ದಾರೆ. ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಶೀತಲ ಸಮರ ಇಲ್ಲ, ಯಾವುದೇ ಕುಚ್ಚುಗುದ್ದಾಟ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪರಸ್ಪರ ಕೈಕುಲುಕ್ತಾ ನಗ್ತಾ ಮಾತನಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್. ಅದಾದ ನಂತರ ಕಂಠೀರವ ಸ್ಟೇಡಿಯಂನಲ್ಲಿ ನಡೆದಂತಹ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಅಕ್ಕಪಕ್ಕವೇ ಕುಳಿತು ಮಾತುಕತೆಯನ್ನ ನಡೆಸಿದ್ರು ಸಿಎಂ ಹಾಗೆ ಡಿಸಿಎಂ. ಉಭಯ ನಾಯಕರ ಸಮಾಗಮಕ್ಕೆ ಕನ್ನಡ ರಾಜ್ಯೋತ್ಸವದ ಈ ಸುದಿನ ಸಾಕ್ಷಿಯಾಗ್ಬಿಟ್ಟಿದೆ. ಸರ್ವರನ್ನು ಪ್ರೀತಿಯಿಂದ ಗೌರವದಿಂದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳುವಂತಹ ಸಮಯ. ಮೇಡಮ್ ಸೈಡ್ ಬಂದ್ರಿ. ಯಾರ್ರಿ ಅಣ್ಣ ಪೂರು ಗುರು ಕೆಳಗಡೆ ಎಲ್ಲ ಬಿಡಲ್ಲೇ ಇರು ಗುರು ಯಾಕರು ಮಾನ್ಯ ಸಚಿವರಾದಂತಹ ಶ್ರೀಯುತ ಎರಡು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮೊದಲ ದೃಶ್ಯ ವಿಧಾನಸೌಧದ ಆವರಣದಲ್ಲಿರುವಂತಹ ಭುವನೇಶ್ವರಿ ಪ್ರತಿಮೆ. ಆ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋಕೆ ಅಂತ ಬಂದಂತಹ ಸಂದರ್ಭದಲ್ಲಿ, ಅಲ್ಲಿ ಪೂಜೆಯನ್ನ ಸಲ್ಲಿಸೋಕೆ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಸಮಾಗಮ ಆಗತ್ತೆ. ಅದಾದ ಬಳಿಕ ಕಂಠೀರವ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ವೇದಿಕೆ ಕಾರ್ಯಕ್ರಮ. ಅಲ್ಲೂ ಕೂಡ ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ಪರಸ್ಪರ ಮಾತನಾಡಿಕೊಂಡು ಸಮಯವನ್ನ ಕಳೆದಿದ್ದಾರೆ. ಯಾಕೆ ಈ ದೃಶ್ಯಗಳು ಮುಖ್ಯ ಆಗತ್ತೆ ಅಂತಂದ್ರೆ, ಕಳೆದ ಕೆಲ ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆ, ನವೆಂಬರ್ ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಚರ್ಚೆ, ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳು ಹರಿದಾಡ್ತಾ ಇದೆಯಲ್ಲ. ಆ ಬಗ್ಗೆ ಪ್ರಶ್ನೆ ಮಾಡಿದಾಗಲೂ ಸಿದ್ದರಾಮಯ್ಯ ಗರಂ ಆಗಿದ್ರು. ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಅವರು ಕೂಡ ಗರಂ ಆಗಿದ್ರು. ಜೊತೆಗೆ ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ವಿಚಾರಕ್ಕೆ ಡೆಡ್ ಲೈನ್ ನಿನ್ನೆ ಮುಗಿದಂತಹ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದ್ರೆ ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ರು. ಎಲ್ಲವೂ ಕೂಡ ಇಬ್ಬರ ನಡುವೆ ನಡೀತಾ ಇರುವಂತಹ ಶೀತಲ ಸಮರಕ್ಕೆ ಸಾಕ್ಷಿಯನ್ನ ಕೊಟ್ಟಿತ್ತು, ಪುಷ್ಟಿಯನ್ನ ಕೊಟ್ಟಿತ್ತು. ಆದ್ರೆ ಇದೆಲ್ಲದಕ್ಕೂ ಮೀರಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಬಿಕ್ಕಟ್ಟಿಲ್ಲ, ಕುರ್ಚಿ ಕದನ ಅಥವಾ ಪವರ್ ಶೇರಿಂಗ್ ನ ಈ ಒದ್ದಾಟ ತೊಳಲಾಟ ಇದ್ಯಾವುದೂ ಇಲ್ಲ ಅನ್ನೋ ರೀತಿ ಉಭಯ ನಾಯಕರು ವರ್ತಿಸಿದ್ದಾರೆ. ಪರಸ್ಪರ ವಿಶ್ವಾಸದಿಂದ ಮಾತನಾಡಿದ್ದಾರೆ, ಪರಸ್ಪರ ಕೈಕುಲುಕಿ ಕೆಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಅದು ಭುವನೇಶ್ವರಿಯ ಪ್ರತಿಮೆಯ ಮುಂಭಾಗ ಇರಬಹುದು ಅಥವಾ ಕಂಠೀರವ ಸ್ಟೇಡಿಯಂನಲ್ಲಿ ನಡೆದಂತಹ ಆ ವೇದಿಕೆ ಕಾರ್ಯಕ್ರಮ ಇರಬಹುದು. ಎಲ್ಲೂ ಕೂಡ ಉಭಯ ನಾಯಕರು ತಮ್ಮ ನಡುವೆ ಅಸಮಾಧಾನ ಇದೆ, ತಮ್ಮ ನಡುವೆ ಕುರ್ಚಿಗೆ ಸಂಬಂಧಪಟ್ಟ ಹಾಗೆ ಶೀತಲ ಸಮರ ನಡೀತಾ ಇದೆ ಅನ್ನುವುದನ್ನ ಸಾರ್ವಜನಿಕವಾಗಿ ತೋರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.